ಕಾಡಿಂಗೇರಿ ಗ್ರಾಮ. ನಾವು ಸುಮಾರು ದಿನಗಳಿಂದ ಪೆಟ್ಟಿಗೆ ತರಕ್ಕೆ ಹೋಗ್ಬೇಕಂತ ಹೇಳಿದ್ರು. ಸುಮಾರು ದಿನಗಳಿಂದ ನಮ್ಮ ಮಾಸ್ತರ್ಗಳು ನಾವು ಓಡಾಡ್ತೀವಿ, ಎಲ್ಲೆಲ್ಲ ಹೋಗ್ಬೇಕಂತ ತಲೆಯಾಗಿತ್ತು. ನಮ್ಗೆ ಹಿಂಗೆ ಒಬ್ರು ಸ್ನೇಹಿತರು ಹೇಳಿದ್ರು, ಮಹಾರಾಷ್ಟ್ರ ಯಾವ ಪದ ಅಂಬಳಪಾರಕ್ಕೆ ಹೋಗಿದ್ದೀವಿ. ಈ ಟೂರ್ ನಾವು ಜರ್ಮನ್ ಸೂರು ತರಬೇಕಂತ ಹೋಗಿದ್ವಿ ಸರ್. ನಾವು ಜರ್ಮನ್ ಸೂರು ತರಬೇಕಂತ ಹೋಗಿದ್ವಲ್ಪ, ಜರ್ಮನ್ ಸೂರು ತರಬೇಕಂತ ಹೋಗಿದ್ವಿ. ನಾವು ಅಲ್ಲಿ ವಾರ್ನಾಗ ಗೊತ್ತಾಯ್ತು ಅವ್ರದೇ ಕಂಪ್ನಿ X7 ಸರ್, ತಿರುಮಲ ಸೂರು. ಅವರು ಏನೇ ಆದ್ರೆ ನಾವು ವಾಪಸ್ ತಗೊಂಡು ಹೋಗ್ತೀವಿ ಅಂತ ಗ್ಯಾರಂಟಿ ಕೊಟ್ಟರು ಸರ್. ಅವರು 2 ವರ್ಷ 3 ವರ್ಷ ಏನೇ ಒಂದು ಸೂರು ಕಟ್ಟಾಗಲಿ ಏನೇ ಆಗಲಿ ವಾಪಸ್ ತಗೊಂಡು ಹೋಗ್ತೀವಿ ಅಂತ ಹೇಳಿದ್ರು ಸರ್. ಅದೊಂದು ಭಾರಿ ಖುಷಿ ಆಯ್ತು ನಮ್ಗೆ. ಈಗ ನಾವು ತಂದು ಸುಮಾರು ಒಂದು 2 ತಿಂಗಳಾಯ್ತು, ಯಾವುದೇ ಪ್ರಾಬ್ಲಮ್ ಕಂಡು ಬಂದಿಲ್ಲ. ಮತ್ತು ಇದ್ರ ಮ್ಯಾಕ ನಮ್ಮ ಹುಡುಗರು ಕಲಿಯಕತ್ತಾರ, ಏನು ಪ್ರಾಬ್ಲಮ್ ಆಗಿಲ್ಲ. ಅದ್ರ ಸಲಕ್ಕಾಗಿ ನಮ್ಗೆ ತುಂಬ ಇಷ್ಟ ಆಗಿಬಿಟ್ಟದ ಪೆಟ್ಟಿಗೆ. ಯಾರೆಲ್ಲ ತಗೋಬೇಕಾದ್ರೆ ಮಹಾರಾಷ್ಟ್ರ ಅಂಬೇಡ್ಕರ್ಗೆ ಹೋಗ್ರಿ, ಇದೇ ಸೂರು ತಗೊಳ್ಳಿ. ಇನ್ನೊಂದು ಏನಪ್ಪ ಅಂತಂತಂದ್ರೆ ನೀವು ಕಲಿಬೇಕಾದ್ರೆ ಏನಾಗಲ್ಲ, ಪೆಟ್ಟಿಗೆಗೆ ಏನಾಗಲ್ಲ. ಅದಕ್ಕಾಗಿ ಈಗ ಹೊಸ ಯಾವನ ಬರ್ತಾವ ಕಲಿಬೇಕಾದ್ರೆ ಸೂರು ಮುರಿದತ್ತ ನಾವು ಎಷ್ಟೋ ಪೆಟ್ಟಿಗೆಗಳನ್ನು ನೋಡಿವಿ. ಅದ್ರ ಸಲಕ್ಕಾಗಿ ಈ ಕಂಪ್ನಿ S7 ತಂಬರಿ ಅವ್ರದೇ ಕಂಪ್ನಿ ಇದು, ಗ್ಯಾರಂಟಿನ ಕೊಡ್ತಾರ. ಅದಕ್ಕಾಗಿ ನಾವು ಇದನ್ನು ತಗೊಂಬಂದಿವಿ. ನಮಗಂತೂ ತುಂಬ ಇಷ್ಟವಾಗಿಬಿಟ್ಟದ ಪೆಟ್ಟಿಗೆ. ಅದಕ್ಕಾಗಿ ನಾವು ಅವ್ರಿಗೆ ನಮಸ್ಕಾರವನ್ನು ಸಲ್ಲಿಸ್ತೇವೆ. ನಮಸ್ಕಾರ.